ಅಯ್ಯೋ ಬರ್ತಾ ಇದ್ದಾನೆ, ನಡಿ ಬೇಗ ಬಾ. ಅಯ್ಯೋ ಓ ಕಲಿ ಸಿರಿ, ಅಯ್ಯೋ ಸಿರಿ ಬಿಡು ಬಿಡು ಸಿರಿ, ಅಯ್ಯೋ ಏಯ್ ಬಿಡು ಅವನು, ಬಿಡು ನನ್ನ ಮಗನ. ಸಿರಿ ಸಿರಿ ಸಿರಿ, ಅಯ್ಯೋ ಅಯ್ಯೋ ಬಿಡು ಬಿಡು ಬೇಡಪ್ಪ. ಅಯ್ಯಂದ್ರೆ ಬೇಡ. ಅಯ್ಯೋ ಯಪ್ಪ ಬಿಡು ಸಿರಿ, ಸಿರಿ ಬಿಡು ಬಿಡು, ಬೇಡ ಕಣಪ್ಪ ಬೇಡ, ಹಂಗೆಲ್ಲ ಮಾಡ್ಬಾರ್ದು ಬಿಡು. ಬೇಡ ಕಣಪ್ಪ ಬೇಡ. ನಿಂಗೆ ಗೊತ್ತಿಲ್ಲವ, ನನ್ನ ಮಿಸ್ನ ಸಾಯಿಸಿದ್ದು ಇವಳ. ದೇವ್ರಂತ ಮಗಿನ ಕೊಂದ್ಬಿಟ್ಟಲೆ, ಕೊಂದ್ಬಿಟ್ಟಲ್ಲ. ನಂಗೆ ಬತ್ತಿರೋ ಕೋಪಕ್ಕೆ ನಿನ್ನ ನಿನ್ನ ಕೊಂದ್ಬಿಡ್ಬೇಕು. ಅದಕ್ಕೆಲ್ಲ ಸಮಯ ಇಲ್ಲವ. ಇಬ್ರು ನನ್ನ ಕೈಯೋರನೆ ನರಳಿ 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 ಸಾಯ್ಬೇಕು. ಅಯ್ಯೋ ಸರಿ ಸರಿ, ಅಯ್ಯೋ ಸರಿ, ಎಲ್ಲೋ ಕರ್ಕೊ ಹೋಗ್ತಿದ್ಯಾ? ಅಯ್ಯೋ ಕಂಟಿ, ತಪ್ಪಾಯ್ತು, ಬಿಟ್ಬಿಡು ಕಂಟಿ. ಕಂಟಿ ಕಟ್ಟಿ ಕಟ್ಟಿ ಬೇಡ ಕಟ್ಟಿ, ಬಿಟ್ಬಿಡು. ನನ್ನ ಮೆಸ್ನ ನೀವಿಬ್ರು ಹೆಂಗ್ ಸಾಯಿಸಿದ್ರೋ ಇಬ್ಬರನ್ನು ಹಂಗೆ ಸಾಯಿಸ್ತೀನಿ. ಕಂಟಿ ನಿಂತ್ಕೋ ಕಂಟಿ. ಬೇಡ ಕಟ್ಟಿ, ಕಲಿ ಏನಾದ್ರೂ ಮಾಡ್ ಕಲಿ, ಬಿಡ್ಸು ಕಲಿ.
ಬಿಡಿಸಿ ಅವ್ರನ್ನ. ಅವ್ರನ್ನಿಲ್ಲೇ ಬಿಟ್ಟೋಗಿ. ಅವ್ರನ್ನ ಜೈಲ್ಗೆ ಹಾಕಿ ಸರ್ಕಾರ ಮರ್ಯಾದೆ ಕೊಡೋದೇನು ಬೇಕಾಗಿಲ್ಲ. ಏಯ್, ಯಾರನ್ನ ಎಲ್ಲಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆಲ್ಲ ಓದ್ಕೊಂಡೇ ಬಂದಿದ್ದೀನಿ. ನೀನು ಸುಮ್ಮನೆ ಗಾಡಿ ಹಾಕ್ಕೊಂಡು ಹೋಗು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರು ತವ? ಸಿರಿ, ಏನು? ಯಾರು ತವಾನ? ಯಾರೋ ಯಾರೋ ನೀನು? ಬಿಡ್ರಿ ಬಿಡ್ರಿ ಅವನ್ನ. ಏನೋ ಮಾಡ್ತೀಯ? ಎಲ್ಲಿ ಹೋದ್ರು ನಿಮ್ಮಿಬ್ಬರನ್ನ ಮಾತ್ರ ಬಿಡಕ್ಕಿಲ್ಲ. ಏಯ್, ಅದು ನಿನ್ನ ಕೈಲಿ ಆಗಲ್ಲ. ಸಾವು ನನ್ನ ಕೈಯಿಂದನೆಯ. ಏಯ್, ನೀನು ಹೀಗೆಲ್ಲ ಹೇಳೋದಕ್ಕೆ ನಿನ್ನ ಎತ್ತಿ ಹೊರಗೆ ಹಾಕ್ಬೋದು. ಅಯ್ಯೋ ಡ್ಯಾಡ್ರವ, ಡ್ಯಾಡಿ ಏನೋ ಕಾಕ್ತಾಗ ಮಾತಾಡ್ತಾವ, ಹಂಗೆ ಮಾಡಬೇಡಿ. ಏಯ್, ಏನೋ ಏನು ಹಾಗೆ ಗುರಾಯಿಸ್ತಾ ಇದೀಯ ನನ್ನ ಮಗನೇ? ಈಗ ನಾವು ಜೈಲಿಗೆ ಹೋಗ್ತಾ ಇದ್ದೀವಿ ಅಂತ ಜಾಸ್ತಿ ಮೆರಿಬೇಡ. ಜೈಲಿಂದ ಹೊರಗಡೆ ಬಂದು ನಿಮ್ಮವ್ವ ಅವಳು ಇವಳು ಯಾವನೇ ಇರಲಿ ಎಲ್ಲರೂ ಎತ್ತು ತಿನ್ನು ನೋಡ್ತಾ ಇದ್ದೆ. ಅಯ್ಯೋ ಯಾಕಂದ್ರೆ ತೆಪ್ಪಾಗೋಯ್ತು. ನನ್ನ ಮಗಳು ತೀರ್ಕೊಂಡವಳಲ್ಲ ಅನ್ನೋ ಕಾಪಕ್ಕೆ ಹಿಂಗೆಲ್ಲ ಮಾಡ್ತಾವನೆ. ಅವಳ ಮೇಲೆ ಇವತ್ತು ಚಾನ ಪೀರುತಿ ಕಂಡ್ರಪ್ಪ. ತೆಪ್ಪಾರಿದ್ದೆ. ಅವ್ನು ಕ್ಷಮಿಸ್ಬಿಡ್ರಪ್ಪ, ಕ್ಷಮಿಸ್ಬಿಡಿ. ಅತಿಯಾಗಿ ಆಡಿದ್ರೆ ಎಲ್ಲರೂ ಬಂದ್ ಮಾಡಿಸ್ಬೇಕಾಗತ್ತೆ. ಹೇಳ್ಬಿಡಿ ನಿಮ್ಮ ಅಳಿಯಂಗೆ, ಇಲ್ಲ ಅಂದರೆ ಮಾವನ ಮನೆ ಸೇರ್ಬೇಕಾಗತ್ತೆ. ಏನು ಏನು ಗುರಾಯಿಸ್ತಾ ಇದ್ಯಾ? ಏನೋ ಪುಟ್ಟಕ್ಕ ಬೇಡ್ಕೋತಿದ್ದಾರೆ ಅಂತ ಬಿಡ್ತಾ ಇದ್ದೀನಿ. ಮುಂದಿನ ಸಲ ನೀನೇ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಬಿಡಲ್ಲ. ಹುಷಾರಾಗಿ ನಡ್ಕೊ. ಕರ್ಕೊಂಡು ನಡೀರಿ. ಸಮಾಧಾನ ಮಾಡ್ಕೊ. ಸರಿ, ಮಾತಾಡವ. ಕೊಲೆಗಾರರ ಮೇಕೆ ಆಟ ನಕ್ರೇನವ ನಿಂಗೆ? ಅಯ್ಯಯ್ಯೋ, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಅನ್ನೋ ಆಸೆ ಇರೋಳು. ಆದರೆ ನಾ ಗೋಡೆ ಮಧ್ಯೆ ಆಗೋ ಶಿಕ್ಷೆ ಅಲ್ಲವ, ನನ್ನ ರಕ್ತ ಕುದಿತೈತೆ. ಕಂಟಿ ಅವ್ರೆ, ಅವನ ಮ್ಯಾಗ ಕೋಪ ಮಾಡ್ಕೋಬೇಡಿ. ಅವು ತಡಿಯೋಕ್ಕೆ ಕಾರಣ ಐತೆ. ನಂಗೆ ಯಾವ ಕಾರಣನೂ ಬೇಕಾಗಿಲ್ಲ. ಸಿರಿ, ಹಂಗೆಲ್ಲ ಮಾತಾಡ್ಬೇಡಪ್ಪ. ನೀನು ಎಲ್ಲರನ್ನೂ ಕೊಂದು ಜೈಲ್ಗೆ ಹೋಗ್ಬಿಟ್ರೆ ನಿನ್ನ ಜೀವನದ ಗತಿ ಏನು? ಅವ್ವ, ಸ್ನೇಹ ಅವ್ರು ಹೋಗಿದ್ದ ದಿವಸನೇ ನನ್ನ ಮುಂದಿನ ಜೀವನನೂ ಮಣ್ಣಾಗೋಯ್ತು. ಬದುಕಿರೋದು ಸೇಡ್ ತೀರ್ಸ್ಕೋಬೇಕಂತಿರೋ ಈ ದೇಹ ಆಟೆಯ. ಅದಕ್ಕೆ ನೀನ್ ಕಲ್ಲಾಗ್ಬಿಟ್ಟವ. ನೀನ್ ನನ್ನ ಸೇಡ್ಗೆ ಅಡ್ಡಿ ಆಗ್ಬಿಟ್ಟೆ. ಬೇಡಪ್ಪ, ಬೇಡ ಸಿರಿ. ಸ್ನೇಹ ಇದ್ದಿದ್ರೆ ನೀನು ಹಿಂಗೆಲ್ಲ ಮಾಡೋದನ್ನ ನೋಡಿ ಸುಮ್ಮನಿರ್ತಿದ್ಲ. ಅವ್ರ
ಮಾಡಿದ್ದನ್ನೇ ನಾವು ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ? ಅವ್ರನ್ನ ನೋಡ್ಕೊಳ್ಳೋಕ್ಕೆ ಕಾನೂನದೆ, ತ್ಯಾವ್ರವನ್ನೇ. ಯಾವನೂ ಇಲ್ಲ. ಅಬ್ಬ, ನಮಗ್ ಬೇಕಾಗಿರೋದನ್ನ ನಾವೇ ಮಾಡ್ಕೋಬೇಕು, ನಾವೇ ಪಡ್ಕೋಬೇಕು. ಈ ದೇವ್ರು ಕಾನೂನು ಎಲ್ಲ ಅಳಿಯಂದ್ರೆ ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಪುಟ್ಟಮ್ಮಿ ಮಾತನ್ನ ನಾನು ಒಪ್ತೀನಿ. ನೀವು ಕೋಪದಾಗಿ ಅವ್ರನ್ನ ಕೊಂದು ಜೈಲಿಗೆ ಹೊಂಟೋಯ್ತೀರಿ. ಬಂಗಾರಮ್ಮವ್ರ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವ್ರ? ಬಂಗಾರಮ್ಮನವ್ರ ಪ್ರಜ್ಞೆ ಬಂದು ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ನಾವು ಏನು ಹೇಳೋದು? ಹಬ್ಬ ಅರ್ಥ ಮಾಡ್ಕೋತಾಳೆ ಮಾವಯ್ಯ. ಅವ್ರ ಸೊಸೆನ್ ಕೊಂದವ್ರನ್ನ ಮಗ ರಸ್ತೆಯಲ್ಲಿ ಅಟ್ಟಾಡ್ಸ್ಕೊಂಡೋಗಿ ಕೊಂದ ಅನ್ನೋದನ್ನ ಹಬ್ಬ ಅರ್ಥ ಮಾಡ್ಕೋತಾರೆ. ಬೇಡಪ್ಪ, ಬೇಡ. ನಿನ್ನ ಕೈ ಮುಗಿತೀನಿ. ಈ ಕೋಪ ಬೇಡ. ಕೋಪ ಬೆಂಕಿ ಇದ್ದಂಗೆ ನಮ್ಮನ್ನೇ ಸುಟ್ಟುಬಿಡ್ತದೆ. ಇದನ್ನ ಎಲ್ಲೇ ಕೈ ಬಿಟ್ಬಿಡು. ಅವ್ವ, ಈ ಕೋಪ ದ್ವೇಷ ಬೆಂಕಿಗಿಂತ ನಾನು ನಮ್ಮವ್ರ ಮ್ಯಾಗ ಮಡಗಿರೋ ಪ್ರೀತಿ ಜ್ವಾಲೆ ಶಾನೆ ದೊಡ್ಡದು. ಅದನ್ನೇ ಆರ್ಸಕ್ ಹೋಗಿರೋ ಈ ಅಯೋಗ್ಯ ನನ್ನ ಮಕ್ಕಳನ್ನ ನಾನು ನನ್ನ ಕೈಯಾರೆ ಮುಗಿಸ್ತೀನಿ. ಈ ಕಂಟಿನ್ ಯಾರು ತಡೆಯಕ್ಕಾಗಿಲ್ಲ. ನಿಮ್ಮ ತಲೆಗಳಾಗ ಏನೋ ಇದ್ರೆ ಈಗಲೇ ಬದಲಾಯಿಸ್ಕೊಬಿಡಿ. ಅಯ್ಯೋ, ಅಣ್ಣಯ್ಯ, ಅಣ್ಣಯ್ಯ. ಅವ್ವ, ಇವತ್ತಿಗೆ ಎಲ್ಲ ಮುಗಿಸ್ಬಿಡ್ತಾ ಇದ್ದೆ. ಕಣ್ಬಿಟ್ಟು ಬರೋಷ್ಟ್ರಾಗೆ ಎಲ್ರೂ ಎತ್ಬಿಡಮಂತಾನೆ ಹೋಗಿದ್ದೆ. ಅಣ್ಣಯ್ಯ, ಏನು ಹೇಳ್ತಿದ್ಯಾ? ಇದೇನು ಗಾಯ? ಏನು ಮಾಡ್ಕೊಂಡೆ ಅಣ್ಣಯ್ಯ? ಅವ್ವ ಮತ್ತೆ ನಮ್ಮವ್ರಿಗೆ ನ್ಯಾಯ ಕೊಡ್ಸಕ್ ಹೊಂಟಿದ್ದೆ. ಇದಕ್ಕೆಲ್ಲ ಯಾರ ಕಾರಣನೋ ಅವ್ರನ್ನ ಕೊಂದು ಬಿಸಾಕುಮಂತಾನೆ ಹೋಗಿದ್ದೆ. ಆದ್ರೆ ಪುಟ್ಟವ ಬಂದು ತಡೆದ್ಬಿಟ್ಲು. ಒಬ್ಬ ಏನಾದರೂ ಬಂದು ತಡೆದಿಲ್ಲ ಅಂದಿದ್ರೆ ನನ್ನ ಕೈಯಾರ ಅವ್ರನ್ನ. ಯಾಕಣ್ಣಯ್ಯ ಹೀಗೆಲ್ಲ ಮಾಡ್ತಿದ್ಯಾ? ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಕಾನೂನಿದೆ. ಕಾನೂನು ಪ್ರಕಾರನೇ ಹೋಗ್ಲಿ. ಬೇಡ ಅಣ್ಣಯ್ಯ, ಪ್ಲೀಸ್ ಬೇಡ. ಸಾಕು, ಈ ಕಾನೂನೆಲ್ಲ ನಂಬಿದ್ದು ಸಾಕು. ಅಬ್ಬಾ, ನೀನೇನು ಚಿಂತೆ ಮಾಡಬೇಡ. ಅವ್ರನ್ನ ನನ್ನ ಕೈಯಾರೆ ಮುಗಿಸ್ತೀನಿ. ಬೇಡ ಅಣ್ಣಯ್ಯ, ಅಣ್ಣಯ್ಯ, ಅಣ್ಣಯ್ಯ ಬೇಡ. ಅವ್ವ, ಕೇಳಿಸ್ಕೊಂಡ್ಯನವ್ವ? ಅಣ್ಣಯ್ಯ ಯಾವ ದಾರಿ ಹಿಡಿತಿದ್ದಾನಂತ ಕೇಳಿಸ್ಕೊಂಡ್ಯಾ? ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನೀನ್ ಬರ್ಬೇಕವ್ವ, ಬರ್ಬೇಕು ಅವ್ವ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರು ಅವಳಿ ಅಂದರು ಜೈಲಿಗೆ ಹೋಗ್ಬಿಡ್ತಿದ್ರು. ಇವತ್ತು ಮಾತ್ರನಾ? ಇಡೀ ಜೀವನ ಅಪ್ಪಯ್ಯ. ನೀನಿದ್ರೆ ಏನು ಮಾಡ್ತಿದ್ದು? ಅದನ್ನೇ ನಾನು ಮಾಡಿನವಿ. ಅವ್ವ, ಅಕ್ಕ ಇದ್ದಿದ್ರೆ ಇದೆಲ್ಲ ಯಾಕಾಗ್ತಿತ್ತು? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಮತ್ತಿನ್ನೇನವ್ವ, ಬಾವನ್ ಜಾಗದಲ್ಲಿ ಒಂದ್ಸಲ ನಿಂತ್ಕೊಂಡು ಯೋಚನೆ ಮಾಡಿ. ಅವ್ರು ಮಾಡಕ್ಕೆ ಹೊರಟಿದ್ದು ಸರಿನೇ. ಏನೇ ಸರಿ? ಹೆಂಗ್ ಮಾತಾಡ್ತಾಳೆ ನೋಡು. ಒಬ್ಬರನ್ನ ಕೊಲ್ಲಕ್ಕೆ ಹೋಗೋದು ಸರಿನೇ?
ಯಾಕೋ ಸೇ ಕೋಪದಾಗೆ ಅಳಿಯಂದ್ರು ಯಾರನ್ನೋ ಸಾಯಿಸಿ ಜೈಲಿಗೆ ಹೋಗೋದು ನಿಂಗೆ ಸರಿನಾ? ಇಲ್ಲ, ಕಂಠಿ ಸಾಹೇಬ್ರನ್ನ ತಡೆದಿದ್ದೇ ಸರಿ. ಅಬ್ಬಬ್ಬಬ್ಬ, ನಾನು ಒಂದು ಮಾತು ಹೇಳಿದ್ದಕ್ಕೆ ನೀವೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ದೀರಾ ನೋಡಿ. ನಾನು ಹೇಳಿದ್ದು ಕಂಠಿ ಬಾಬಾ ಅವ್ರನ್ನ ಸಾಯಿಸಾಗ ಹೊರಟಿದ್ದು ಸರಿ ಅಂತ ಅಲ್ಲ, ನಾನು ಅವ್ರನ್ನ ಸಮರ್ಥಿಸ್ಕೋತಿಲ್ಲ. ಆದರೆ ಬಾಬಾ ಅಕ್ಕನ್ನ ಎಷ್ಟು ಪ್ರೀತಿಸ್ತಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಲ್ವಾ? ಅಕ್ಕನಿಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದ ಬಾವ ಈಗ ಅಕ್ಕನ ಪ್ರಾಣ ತೆಗ್ದವ್ರನ್ನ. ನೀನು ಸುಮ್ಕಿರೆ. ಹಿಂಗೆ ಸಿರು ಮುಂದೆ ಏನಾರ ಮಾತಾಡ್ಬಿಟ್ರೆ ಆ ಹುಡುಗನ್ನ ಮೊದಲು ನನಗೆ ಸರಿ ಮಾಡೋಕ್ಕೆ ಆಗಕ್ಕಿಲ್ಲ. ಅಮ್ಮವರು ಇನ್ನೂ ಆಸ್ಪತ್ರೆನಾಗೆ ಅವರೇ, ಮೊದಲು ಅವ್ರು ಸರಿ ಆಗ್ಬೇಕು. ಅವ್ರು ವಾಪಸ್ ಬಂದ್ರೇನೆಯ ಒಳ್ಳೆ ಅಂದರು ಮೊದ್ಲಂಗೆ ಸರಿ ಆಗೋಕ್ಕಾಗೋದು. ಹೌದು, ಕಂಠಿಯವ್ರು ನಮ್ಮ ಯಾರ ಮಾತು ಕೇಳೋಕ್ಕಿಲ್ಲ, ಆದರೆ ಬಂಗಾರತೆ ಮಾತು ಕೇಳ್ತಾರೆ. ಅಲ್ಲ, ಬಂಗಾರತ್ತೆಗೆ ಇನ್ನೂ ಅಕ್ಕ ಸತ್ತಿರೋ ವಿಷಯನೇ ಗೊತ್ತಿಲ್ಲ. ಆ ವಿಷಯ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಅಯ್ಯೋ ದೇವ್ರೆ, ಸಿರಿಗಿಂತ ಅಮ್ಮವ್ರನ್ನ ನೆನೆಸ್ಕೊಂಡ್ರೆ ತಿಗ್ಲಾಯ್ತದೆ. ಅವ್ರೇನಾರ ಸೇಡಿಗೆ ಸೇಡು ಅಂತ ನಿಂತ್ಬಿಟ್ರೆ? ಹಾಂ, ಬಂಗಾರಮ್ಮನವರು ಹಂಗೆಲ್ಲ ಯೋಚನೆ ಮಾಡ್ತಾರ? ಅಂಥದ್ದೆಲ್ಲ ಏನು ಆಗಕ್ಕಿಲ್ಲ. ಆಗಬಾರ್ದು ಅಂತ ನೀವು ಬೇಡ್ಕೋಬೋದಷ್ಟೆ. ಆದರೆ ನನ್ನ ಕೇಳಿದ್ರೆ ಅಕ್ಕನ ಸಾವಿಗೆ ಕಾರಣ ಆದವ್ರನ್ನ ಸುಮ್ಮನೆ ಬಿಡಬಾರ್ದು. ಅವ್ರಿಗೆ ಬರೀ ಜೈಲು ಶಿಕ್ಷೆ ಸಾಕಾಗಲ್ಲ. ಸುಮಾ, ಹೀಗೆಲ್ಲ ಮಾತಾಡ್ಬೇಡ. ಅವ್ರು ಮಾಡಿದ ಹಾಗೆ ನಾವು ಮಾಡಿದ್ರೆ ವ್ಯತ್ಯಾಸ ಏನಿರುತ್ತೆ ಹೇಳು? ಸ್ನೇಹ, ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊಮ್ಮ. ಅಮ್ಮ ಕ್ಷಮಿಸ್ಬಿಡಿ, ಏನೋ ಚಿಕ್ಕ ಹುಡುಗಿ ಮಾತಾಡ್ತಾಳೆ. ಇಲ್ಲಪ್ಪ, ಸ್ನೇಹ ಹೇಳೋದು ಸರಿಯಾಗಿ ಐತೆ. ಒಬ್ಬ ಮನ್ಸನ ಪಿರಾಣ ತೆಗಿಯೋಕ್ಕೆ ಇನ್ನೊಬ್ಬ ಮನ್ಸನಿಗೆ ಹಕ್ಕಿರಕ್ಕಿಲ್ಲ. ಅದನ್ನ ಅವ್ರು ಯೋಚನೆ ಮಾಡ್ಬೇಕಿತ್ತವ. ಸುಮಾ, ನಾವೇ ಇಟ್ಟೊಂದು ಚರ್ಚೆಗಳು ಮಾಡ್ತಿದ್ದೀವಿ ಅಂತಂದರೆ ಇನ್ನು ಸಿರಿ ಮನಸ್ಸಿನಾಗೆ ಯೋಟೊಂದು ಯೋಚನೆಗಳಿರಬೇಕು. ಇದನ್ನೆಲ್ಲ ಸರಿ ಮಾಡಬೇಕು ಅಂತಂದರೆ ಅವರೇ ಬರಬೇಕು. ನಾನು ಅವ್ರ ತ ಮಾತಾಡ್ತೀನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ.